ಗಾಡಿಯಲ್ಲಿ ಕುಂತಾಗ ಕಾರಲ್ಲಿ ಕುಂತಾಗ ಅವ್ರು ಹಾಸ್ಪಿಟಲ್ ಇಳಿದ ಒಳಗೆ ಹೋಗ್ಬೇಕಾದ್ರೆ ಒಂದು ಕಾರ್ ಹೋಗ್ತಾ ಇದ್ದಾಗ ಆ ಹಿಂದ್ಗಡೆ ಒಂದು ನಂಬರ್ ನೋಡ್ತಾರ 1729 ಅಂತ. ಅವ್ರು ನೋಡ್ರಿ ಅನಾರೋಗ್ಯದಿಂದ ಬಹಳಷ್ಟು ಬೆಳ್ಳಾಕತ್ತಾರ, ಆದ್ರೂ ಸಹಿತ ವಿಚಾರ ಮಾಡ್ತಾರ 1729 ಏನೋ ಒಂದು ವಿಶೇಷವಾಗಿರುವಂತ ಒಂದು ಸಂಖ್ಯೆ. ಅದರ ಕುರಿತು ಸಂಪೂರ್ಣ ಅಧ್ಯಯನ ಮಾಡಿದಾಗ ಅತಿ ಚಿಕ್ಕದಾಗಿರುವಂತಹ 2 ಗಣಗಳ ಮೊತ್ತವೇ ಏನಪ್ಪಾ ಅಂದ್ರೆ 1729 ಆಗಿರುತ್ತೆ. ಆ 2 ಗಣಗಳ ಮೊತ್ತ ಯಾವಪ್ಪ ಅಂತಂದ್ರೆ ಒಂದು ಕ್ಯೂಬ್ ಅಂತ ಹೇಳ್ತೀವಿ, ಒಂದು 12 ಕ್ಯೂಬ್ ಅಂತ ಹೇಳ್ತೀವಿ. ಅಂದ್ರೆ 12ರ ಗಣ ಸಂಖ್ಯೆ 1728, 1ರ ಗಣ ಸಂಖ್ಯೆ 1 2 ಕೂಡಿಸಿದಾಗ 1729 ಆಗುತ್ತೆ. ಇನ್ನು ಅದೇ ರೀತಿ ಇನ್ನೊಂದು ವಿಚಾರ ಮಾಡಿದಾಗ ಅವರು 2 ಸಂಖ್ಯೆಗಳು ಮತ್ತೊಂದು ಸಿಗುತ್ತೆ ಸೀರಿಯಲ್ ಆಗಿ, ಒಂದು 9ರದ್ದು ಸಿಗುತ್ತೆ ಮತ್ತೆ ಇನ್ನೊಂದು 10ರದ್ದು ಸಿಗುತ್ತೆ. 10ರದ ಕ್ಯೂಬ್ ಸಂಖ್ಯೆ 1000 ಆಗುತ್ತೆ, 9ರದ ಕ್ಯೂಬ್ ಸಂಖ್ಯೆ 729 ಆಗುತ್ತೆ. ಅದನ್ನು ಕೂಡಿಸಿದಾಗ 1729 ಎಂಬಂತ ಸಂಖ್ಯೆಯನ್ನು ಏನಪ್ಪಾ ಅಂದ್ರೆ ಕಂಡುಕೊಳ್ತಾರ. ಅದರ ಕುರಿತು ಏನಪ್ಪಾ ಅಂದ್ರೆ ಸಾಕಷ್ಟು ವಿಶ್ಲೇಷಣೆ ಮಾಡಿ ಏನಪ್ಪಾ ಅಂದ್ರೆ ಅದಕ್ಕೊಂದು ಸಂಖ್ಯೆನ ಹೆಸರನ್ನ ಹೇಳ್ತಾರ, ಹಾಯ್ಡೆ ಸಂಖ್ಯೆ ಅಂತಂದ ಅದಕ್ಕೊಂದು ಹೆಸರನ್ನು ಕೊಡ್ತಾರ. ಅದೇ ರೀತಿ ಬರಬರ್ತಿ ಏನ್ ಮಾಡ್ತಾರಂದ್ರ ಈ ಒಂದು ಪೈ ಬೆಲೆ, ಯಾಕಂದ್ರೆ ನಾವು ಒಂದು ವೃತ್ತ ಹತ್ರ ನೋಡ್ಬೇಕಾಗಿತ್ತಂದ್ರೆ ಪೈ ಅನ್ನೋದೊಂದು ಬಹಳಷ್ಟು ಇಂಪಾರ್ಟೆಂಟ್ ಇದೆಲ್ಲ. ಅದಿರುವಂತದ್ದು ಒಂದು ಬೆಣ್ಣ ರಾಶಿಯಲ್ಲಿ ಮತ್ತೆ ದಶಮಾಂಶದಲ್ಲಿ ಏನಪ್ಪಾ ಅಂದ್ರೆ ಅದೊಂದು ಅಮೂಲ್ಯವಾಗಿರುವಂತ ಒಂದು ಸಂಖ್ಯೆ ಅಂತ ಹೇಳ್ಬೋದು. ಬೆಣ್ಣ ರಾಶಿಯಲ್ಲಿ ನಾವು ಅದನ್ನ 22 / ಅಂದ್ರೆ 7ನೇ 22 ಅಂತ ಬರ್ತೀವಿ. ಬೆಣ್ಣ ರಾಶಿಯಲ್ಲಿ ದಶಮಾಂಶದಲ್ಲಿ 3.14 ಏನಪ್ಪಾ ಅಂದ್ರೆ ಸಮಥಿಂಗ್. ಎಲ್ಲಾ ದೇಶದವರು ಏನಪ್ಪಾ ಅಂದ್ರೆ ಅದರ ಕುರಿತು ಸಂಪೂರ್ಣವಾಗಿ ಅಧ್ಯಯನ ಮಾಡಿದಾಗ ಇವರು ಅದರ ಕುರಿತು ಅನ್ವೇಷಣೆ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಒಂದು ಪೈ ಬೆಲೆಯನ್ನ ನಿರೂಪಿಸಬೇಕು, ಕೊನೆಗೆ ಅದರ ಅಂತ್ಯವನ್ನ ಕಾಣಬೇಕಂತ ಎಲ್ಲಿ ತನಕ ಬಿಡಿಸ್ತಾರಂದ್ರೆ 10 ಲಕ್ಷ ಸ್ಥಾನಗಳವರೆಗೆ ಏನಪ್ಪಾ ಅಂದ್ರೆ ಬಿಡಿಸ್ತಾರಂತೆ. ನೋಡ್ರಿ, ನಾವು 4 ಸಂಖ್ಯೆ ತೆಗಿಬೇಕಾದ್ರನ್ನ ಏನ್ ಮಾಡ್ತೀವಿ, ಏರ್ಲಿ ಬೇಡ ನೆಕ್ಸ್ಟ್ ಕಂಟಿನ್ಯೂ ಮಾಡಕ್ ಬರುತ್ತೆ ಅಥವಾ ಇಲ್ಲೇ ಸ್ಟಾಪ್ ಮಾಡಿರ್ತೀವಿ ಅಂತೀವಿ. ಆದ್ರೆ ಅವ್ರು ಎಷ್ಟು ಸ್ಥಾನಗಳವರೆಗೆ 10 ಲಕ್ಷ ಸ್ಥಾನಗಳವರೆಗೆ ಅವಾಗ ಅವ್ರು ಕಂಡುಕೋತಾರ ಆ ಪೈ ಬೆಲೆ ಅನ್ನುವಂಥದ್ದು ಗಣಿತ ಲೋಕದಲ್ಲಿ ಅವಿಸ್ಮರಣೀಯ ಮತ್ತೆ ಒಂದು ಅತ್ಯದ್ಭುತವಾಗಿರುವಂತಹ ಒಂದು ಸಂಖ್ಯೆ ಯಾವ್ದಾದ್ರು ಇದ್ರೆ ಅದು ಏನಪ್ಪಾ ಅಂದ್ರೆ ಪೈ ಬೆಲೆ ಅಂತ ಏನ್ ಮಾಡ್ತಾರ ಒಂದು ಪ್ರೂಫ್ ಮಾಡ್ತಾರೆ. ಅದನ್ನು ಏನಪ್ಪಾ ಅಂದ್ರೆ ಅದ್ರ ಕುರಿತು ಸಾಕಷ್ಟು ಅನ್ವೇಷಣೆ ಮಾಡ್ತಾರೆ. ಅದನ್ನು ಏನಪ್ಪಾ ಅಂದ್ರೆ ಕೊನೆಗೆ ಇದೊಂದು ದಶಮಾಂಶ ಅಂತ್ಯಗೊಳ್ಳದ ಪುನರಾವರ್ತನೆಯಾಗದ ಸಂಖ್ಯೆ ಅಂತ ಏನಪ್ಪಾ ಅಂದ್ರೆ ಅದನ್ನೊಂದು ಪ್ರೂಫ್ ಮಾಡ್ತಾರೆ. ಅಂದ್ರೆ ಅಂತ್ಯ ಆಗಲೇ ಇಲ್ಲ, ಅದು ಇನ್ಫಿನಿಟಿ ಅಂತ ಹೇಳ್ತೀವಿ ನಾವು, ಅನಂತ ದೂರವರೆಗೆ ಅಂದ್ರೆ ಅಪರಿಮಿತ ಸಂಖ್ಯೆ ಇದೆ. ಅದರ ಜೊತೆಗೆ ಪುನರಾವರ್ತನೆ ಆಗದೆ ಅಂದ್ರೆ ನಾ ಈಗ ಒಂದು ಸಂಖ್ಯೆಯನ್ನು ತಗೊಂಡಾಗ 1.14 ಮತ್ತು 1.14 ಅಂತ ಸಂಖ್ಯೆಗಳು ಬರ್ತಾವ ನಮ್ಗೆ ಈ ರೀತಿ. ಅವಕ್ಕ ಪುನರಾವರ್ತನೆ ಆಗುವ ಸಂಖ್ಯೆ ಅಂತ ಹೇಳ್ತೀವಿ. ಇದು ಹೆಂಗಂದ್ರೆ ಒಂದು 10 ಲಕ್ಷ ಸ್ಥಾನಗಳವರೆಗೆ ಹೋದ್ರೂ ಸಹಿತ ಅದು ಒಂದಕ್ಕೊಂದು ಸೀರಿಯಲ್ ಬಂದೇ ಇಲ್ಲ ಅಂತ. ಒಂದು ಅಂದ್ರೆ 1, 4, 2 ಅಂತ ಬಂತಂದ್ರೆ ಮತ್ತೆ ಮುಂದಿನ 5 ಬರ್ಬೋದು ಅಥವಾ ಒಂದು 7 ಬರ್ಬೋದು, ಮತ್ತೆ ಏನಪ್ಪಾ ಹತ್ರ 1 ಬರ್ಬೋದು. ಅಂದ್ರೆ ಸೀರಿಯಲ್ ಆಗಿರುವಂತ ಒಂದು ಸಂಖ್ಯೆ ಏನಪ್ಪಾ ಹತ್ರ ಇಲ್ಲ ಎಂಬುದನ್ನ ಏನಪ್ಪಾ ಹತ್ರ ಅವರು ಪ್ರೂಫ್ ಮಾಡ್ತಾರ. ಇನ್ನೊಂದು ಏನಪ್ಪಾ ಹತ್ರ ಈ 1729 ಒಂದು ಸಂಖ್ಯೆ ಇನ್ನೊಂದು ಒಂದು ಅವಿಭಾಜ್ಯ ಸಂಖ್ಯೆ ಒಂದು ಏನಪ್ಪಾ ಹತ್ರ ಕಂಡಿಡ್ತಾರ. ಅದು ಒಂದು 7ರ ವರ್ಗ ಸಂಖ್ಯೆ, ಒಂದು 13ರ ವರ್ಗ ಸಂಖ್ಯೆ, ಇನ್ನೊಂದು 17ರ ವರ್ಗ ಸಂಖ್ಯೆ. ಅಂದ್ರೆ ಇವತ್ತು 19ರ ವರ್ಗ ಸಂಖ್ಯೆ. ಅಂದ್ರೆ ಇವತ್ತು 3 ಮತ್ತೆ ವರ್ಗ ಸಂಖ್ಯೆಯನ್ನು ಕಂಡುಹಿಡಿದು ಮತ್ತೆ ಕೂಡಿಸಾಗ ಅಲ್ಲಿ ಮತ್ತೆ ಏನಪ್ಪಾ 1729. ಅಂದ್ರೆ ಅವರ ವಿಚಾರ ನೋಡ್ರಿ, ಅವರು ಮಾಡಿರುವಂತ ಒಂದು ತಾರ್ಕಿಕ ಶಕ್ತಿ ನೋಡ್ರಿ ಹೇಗಿದೆ ಅಂದ್ರೆ ಆ ಒಂದು ಗಾಡಿಯಲ್ಲಿರುವಂತ ಒಂದು ನಂಬರ್ ಇದ್ರೆ ಅವ್ರು ಇಷ್ಟೆಲ್ಲ ಏನಪ್ಪಾ ಹತ್ರ ಕಂಡು ಹಿಡ್ತಾರೆ. ಅಂದ್ರೆ ಅವರಲ್ಲಿರುವಂತ ಒಂದು ವ್ಯಕ್ತಿತ್ವ ಹೇಗಿದೆ ನೋಡಿ. ನಂತರ ಏನಪ್ಪಾ ಹತ್ರ ಅವರು ಸಾಕಷ್ಟು ಅನ್ವೇಷಣೆ ಮಾಡಕ್ಕೆ ಹೊರದೇಶಕ್ಕೆ ಇರ್ತಾರ. ಹೊರದೇಶಿಗೆ ಆರಾಮ ಉಳಿದಾರಕ್ಕಾಗಿ ನಮ್ಮ ದೇಶಕ್ಕೆ ಬರ್ತಾರ. 32ನೇ ವಯಸ್ಸಿಗೆ ಏನಪ್ಪಾ ಹತ್ರ ಅವರು ತೀರ್ಕೊಂಡು ಬಿಡ್ತಾರ. ಅಂದ್ರೆ ಇಷ್ಟೇ ಒಂದು 32 ವಯಸ್ಸಿನಲ್ಲೇನೆ ಇಷ್ಟೆಲ್ಲ ಸಾಧನೆ ಮಾಡಿದಾರ. ಅಂದ್ರೆ ಇನ್ನು ಅವರು ಒಂದು 60-70 ವರ್ಷ ತನಕ ಇದ್ದಿದ್ರೆ ಏನೆಲ್ಲ ಮಾಡಬಹುದಿತ್ತು. ಅವರ ಒಂದು ನೆನಪಿಗೋಸ್ಕರ ಏನಪ್ಪಾ ಹತ್ರ 2012ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್, ಆಗಿನ ಪ್ರಧಾನಮಂತ್ರಿ ಆಗಿರುವಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈ ಒಂದು ರಾಷ್ಟ್ರೀಯ ಗಣಿತ ದಿನಾಚರಣೆ ಅಂದ್ರೆ ಗಣಿತಕ್ಕೆ ಆವತ್ತೊಂದು ದಿನ ವಿಷಯಕ್ಕೆ ಒತ್ತು ಕೊಡೋಣ ತಂದು ಏನಪ್ಪಾ ಹತ್ರ ಆಚರಿಸಕ ಪ್ರಾರಂಭಿಸ್ತಾರ. ನೋಡ್ರಿ, ಗಣಿತ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಇದೆ ಅಂದ್ರೆ ಗಣಿತ ಅನ್ನುವಂಥದ್ದೊಂದು ಎಲ್ಲ ವಿಷಯಗಳ ತಾಯಿ ಅಂತ ಕರೀತಾರೆ. ಮ್ಯಾಥಮೆಟಿಕ್ಸ್ ಇದೆ ಮದರ್ ಆಫ್ ಆಲ್ ಸಬ್ಜೆಕ್ಟ್ಸ್. ಅಂದ್ರೆ ಗಣಿತ ಅನ್ನುವಂಥದ್ದೊಂದು ಎಲ್ಲ ವಿಷಯಗಳ ಒಂದು ತಾಯಿ. ಅಂದ್ರೆ ಗಣಿತ ಇಲ್ಲದೆ ಇರುವಂತ ಒಂದು ಯಾವ್ದಾದ್ರು ವಿಷಯ ಇದ್ರೆ ನೋಡಿರ್ಬೇಕಾದ್ರೆ ಪ್ರತಿಯೊಂದರ ಏನಪ್ಪಾ ಹತ್ರ ಗಣಿತಿಗೆ
ನಮ್ಮ ದಿನನಿತ್ಯ ಜೀವನದಲ್ಲಿ ಗಣಿತ ಇದೆ. ಸಾಲಿ ಕಲಿದೇ ಇಲ್ದವ್ರು ಸದಕ್ಕೆ ಏನಪ್ಪ ಅಂದ್ರೆ ಡೈಲಿ ಲೆಕ್ಕ ಮಾಡ್ತಾರೆ, ಕೂಡ್ಸೋದು ಮಾಡ್ತಾರೆ ಮತ್ತು ಕಳೆದು ಮಾಡ್ತಾರೆ. ಆ ಸಂಖ್ಯೆಗಳನ್ನು ಗುರುತಿಸ್ತಾರೆ. ಈ ರೀತಿಯಾಗಿ ಏನಪ್ಪ ಅಂದ್ರೆ ಸಾಕಷ್ಟು ಒಂದು ಸಂಖ್ಯೆಗಳನ್ನ ಏನಪ್ಪ ಅಂದ್ರೆ ನಾವು ದಿನನಿತ್ಯ ಜೀವನದಲ್ಲಿ ಅಂದ್ರೆ ನಾವು ಈಗ ಒಂದು ವಿಚಾರ ಮಾಡಿದಾಗ ಒಂದು ಡಜನ್ ಅಂದ್ರೆ ಏನಂತ ಕೊಡ್ತಾರೆ, ಅದಕ್ಕೊಂದು ಸಂಖ್ಯೆಯನ್ನು ಕೊಡ್ತಾರೆ. ನೀವು ಎಷ್ಟಂತ ಕೊಡ್ತಾರೆ ಅದಕ್ಕೆ? 12. ನೋಡಿ, ಅಜ್ಜಿಗಳಾಗ್ಲಿ ಅಜ್ಜಾಗ್ಲಿ ಯಾರು ಸಾಲಿ ಕಲ್ತಿಲ್ಲ, ಆದ್ರೂ ಅವ್ರಿಗೊಂದು ಡಜನ್ ಅಂತ ಹೇಳಿ 13 ಕೊಟ್ಟರೆ ಅಂದ್ರೆ ಏನಂತಾರ ಅವ್ರ ಒಂದು ಎಕ್ಸ್ಟ್ರಾ ಐತಂತ. ಆದ್ರೆ ಸಾಲಿಂದ ಆಯ್ದಲ್ಲಿ ಕರೆ ಅದು ಏನಪ್ಪ ಅಂದ್ರೆ ಒಂದು ದಿನನಿತ್ಯ ಜೀವನದಲ್ಲಿ ಬಂದಿರುವಂತ ಒಂದು ರೂಢಿ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೂ ಏನಪ್ಪ ಅಂದ್ರೆ ಸಾಕಷ್ಟು ಒಂದು ನಮ್ಮ ಜೀವನದಲ್ಲಿ ಗಣಿತದ ಪ್ರಾಮುಖ್ಯತೆ ಬಹಳಷ್ಟಿದೆ. ಅದೇ ರೀತಿ ವಿಷಯ ಪ್ರಮಾಣ ಏನಪ್ಪ ಅಂದ್ರೆ ಬಹಳಷ್ಟಿದೆ. ಎಷ್ಟು ನೀವು ಅರ್ಥ ಮಾಡಿಸ್ಕೊಂಡು ಹೋಗ್ತಾರೆ ನೋಡ್ರಿ, ಅಷ್ಟ ಗಣಿತ ಉಜ್ವಲ ಬಂತ. ಅದನ್ನೇ ಹೇಳ್ತಾರೆ, ತಿಳಿದ್ರ ಗಣಿತ ಅಂತ, ತಿಳಿದ್ರಕ ತಗಣಿ ಅಂತ. ಉಲ್ಟಾ ತಿಳಿದ್ರಕ ತಗಣಿ, ಅದು ತಿಳಿದ್ರೇನ ಮಾತ್ರ ಏನಪ್ಪ ಅಂದ್ರೆ ಅದು ಗಣಿತ. ತಿಳ್ಕೊಂತಂದ್ರೆ ಅದರಂತ ಈಜಿ ಸಬ್ಜೆಕ್ಟ್ ಯಾವ್ದಿಲ್ಲ, ತಿಳಿಲಿಲ್ಲ ಅದಕ್ಕಿಂತ ಕಟ್ ಆಫ್ ಸಬ್ಜೆಕ್ಟ್ ಯಾವ್ದಿಲ್ಲ. ನಿಮ್ಮ ಜೀವನದಲ್ಲಿನೋ ಒಂದು ಒಳ್ಳೆಯ ಒಂದು ರೂಢಿಯಲ್ಲಿ ಅಳವಡಿಸಿಕೊಂಡು ಗಣಿತದ ಕುರಿತು ಸಾಕಷ್ಟು ಏನಪ್ಪ ಅಂದ್ರೆ ಪ್ರಾಕ್ಟೀಸ್ ಮಾಡಿ ಅದರ ಬಗ್ಗೆ ತಿಳ್ಕೊಂಡು ಒಂದು ಜೀವನದಲ್ಲಿ ನಿಮ್ಮ ಜೀವನದೊಳಗ ಗಣಿತ ಅನ್ನುವಂಥ ಒಂದು ಕಠಿಣ ವಿಷಯ ಹೋಗಿ ಸರಳ ವಿಷಯ ಆಗಲಿ ಅಂತ ಹೇಳ್ತಾ ನನ್ನ ಒಂದು ರಾಷ್ಟ್ರೀಯ ಗಣಿತ ದಿನಾಚರಣೆ ಕುರಿತು ಒಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ರಿ ಅಂತ ನಮ್ಮ ಎಲ್ಲ ಶಿಕ್ಷಕ ಸಹೋದ್ಯೋಗಿ ಮಿತ್ರರಿಗೆ ಧನ್ಯವಾದಗಳು ತಿಳಿಸುತ್ತಾ ಒಂದೆರಡು ಮಾತು ಮುಗಿಸ್ತೇವೆ. छोटा सा छोटी सी आशा मस्ती भरे मन की भोली सी आशा चांद तारों को छूने की आशा आसमानों में उड़ने की आशा दिल है छोटा सा छोटी सी आशा महक जाऊं मैं आज तो ऐसे फूल बगिया में महके हैं जैसे बादलों की मैं ओढ़ूं चुनरिया झूम जाऊं मैं बन के बावरिया अपनी चोटी में बांध लूं दुनिया दिल है छोटा सा छोटी सी आशा मस्ती भरे मन की भोली सी आशा चांद तारों को छूने की आशा आसमानों में उड़ने की आशा दिल है छोटा सा छोटी सी आशा मस्ती भरे मन की भोली सी आशा
सी धरती खिल रही जैसे मेरा मन भी तो खिल रहा वैसे कोयल की तरह गाने का अरमां मछली की तरह मचलूं ये अरमां जवानी है लाई रंगीन सपना दिल है छोटा सा छोटी सी आशा मस्ती भरे मन की भोली सी आशा चांद तारों को छूने की आशा आसमानों में उड़ने की आशा दिल है छोटा सा छोटी सी आशा मस्ती भरे मन की भोली सी आशा ಇವರು ಶ್ರೀನಿವಾಸ್ ರಾಮಾನುಜನ್. ಇವರ ಪೂರ್ಣ ಹೆಸರು ಶ್ರೀನಿವಾಸ್ ರಾಮಾನುಜನ್ ಅಯ್ಯಂಗಾರ್. ಇವರು ವಿಶ್ವದ ಶ್ರೇಷ್ಠ ಭಾರತೀಯ ಗಣಿತ ತಜ್ಞರೆಂದು ಪ್ರಖ್ಯಾತರಾಗಿದ್ದಾರೆ. ಇವರು ಡಿಸೆಂಬರ್ 22, 1887ರಂದು ಜನಿಸಿದರು. ಇವರು ದಕ್ಷಿಣ ಭಾರತದ ಒಂದು ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಇವರು ಶುದ್ಧ ಗಣಿತ ತಜ್ಞಶಾಸ್ತ್ರದಲ್ಲಿ ಯಾವುದೇ ಔಪಚಾರಿಕ ತರಬೇತಿಯನ್ನು ಹೊಂದಿದ್ದರೂ ಅವರು ಗಣಿತದ ವಿಶೇಷ ಸಂಖ್ಯೆ ಸಿದ್ಧಾಂತ ಅನಂತ ಸರಣಿಗಳು ಮತ್ತು ವಿಶ್ಲೇಷಣೆ ಸಂಖ್ಯೆ ಸಿದ್ಧಾಂತ ಅನಂತ ಸರಣಿಗಳು ಮತ್ತು ಮುಂದುವರೆದ ಭಿನ್ನರಾಶಿಗಳಿಗೆ ಗಣನೀಯ ಕೊಡುಗೆಗಳನ್ನು ನೀಡಿದರು. ಇವರಿಗೆ 1918ರಲ್ಲಿ ರಾಯಲ್ ಸೊಸೈಟಿಯ ಫೆಲೋ ಎಂಬ ಪ್ರಶಸ್ತಿ ದೊರಕಿದೆ. ಇವರು 1976ರಲ್ಲಿ ಜಾರ್ಜ್ ಆಂಡ್ರೂಸ್ 87 ಅಸಂಘಟಿತ ಪುಟಗಳೊಂದಿಗೆ 4ನೇ ನೋಟ್ಬುಕ್ ಮರುಶೋಧಿಸಿದರು. ಇದನ್ನು ಲಾಸ್ಟ್ ನೋಟ್ಬುಕ್ ಎಂದು ಕರೆಯಲಾಗಿದೆ. ಇವರು ಏಪ್ರಿಲ್ 26, 1970ರಂದು 32ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಧನ್ಯವಾದಗಳು. ಇವರ ಹೆಸರು ಆರ್ಯಭಟ. ಭಾರತೀಯ ಗಣಿತಜ್ಞ ಹಾಗೂ ಖಗೋಳಶಾಸ್ತ್ರಜ್ಞ ಆರ್ಯಭಟ. ಕೃಷ್ಣ ಶಕ 476ರಲ್ಲಿ ಅಷ್ಟಕದಲ್ಲಿ ಜನಿಸಿದರು. ನಂತರ ಜೀವಿಸಿದ್ದು ಕುಸುಮಪುರದಲ್ಲಿ. ಆರ್ಯಭಟನ ವ್ಯಾಖ್ಯಾನಕಾರ 1ನೆಯ ಭಾಸ್ಕರನ ಅಭಿಪ್ರಾಯದಲ್ಲಿ ಈ ಕುಸುಮಪುರ ಇಂದಿನ ಪಾಟ್ನಾ ಅಥವಾ ಪಾಟಲಿಪುತ್ರ. ಆರ್ಯಭಟನ ತನ್ನ ಮುಖ್ಯ ಕೃತಿಯಾದ ಆರ್ಯಭಟೀಯದಲ್ಲಿ ಭೂಮಿ ತನ್ನ ಅಕ್ಷದ ಸುತ್ತಲೂ ಸುತ್ತುವ ಬಗ್ಗೆ, ಗಣಿತದ ಮತ್ತು ಖಗೋಳಶಾಸ್ತ್ರದ ಬಗ್ಗೆ ತನ್ನ ಸಿದ್ಧಾಂತವನ್ನು ಮಂಡಿಸಿದ. ಧನ್ಯವಾದಗಳು. ಇವರು ಯುಕ್ಲಿಡ್ ಒಬ್ಬ ಮಹಾನ್ ಗಣಿತ ತಜ್ಞನಾಗಿದ್ದನು. ಅವರನ್ನು ಜ್ಯಾಮಿತಿಯ ಪಿತಾಮಹ ಎಂದು ಉಲ್ಲೇಖಿಸಲ್ಪಡಲಾಗುತ್ತದೆ. ರೇಖಾಗಣಿತದ ತಂದೆ ಎಂದು ಹೆಸರುವಾಸಿಯಾದ ಯುಕ್ಲಿಡ್ ರೇಖಾಗಣಿತದ ಕಲಿಯಲು ಯಾವುದೇ ರಾಜಮಾರ್ಗವಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಇವರು ಒಬ್ಬ ಪ್ರಾಚೀನ ಗ್ರೀಕ್ ಗಣಿತ ತಜ್ಞನಾಗಿದ್ದನು. ಇವರು ಒಬ್ಬ ಜಿಯೋಮೀಟರ್ ಮತ್ತು ತರ್ಕಶಾಸ್ತ್ರಜ್ಞನಾಗಿ ಸಕ್ರಿಯನಾಗಿದ್ದನು. ಇವರು ಎಲಿಮೆಂಟ್ಸ್ ಎಂಬ ಗ್ರಂಥಕ್ಕೆ ಹೆಸರುವಾಸಿಯಾಗಿದ್ದರು. ಇದು ಜ್ಯಾಮಿತಿಯ ಅಡಿಪಾಯವನ್ನು ಸ್ಥಾಪಿಸಿತು. ಯುಕ್ಲಿಡನ್ನು ಸಾಮಾನ್ಯವಾಗಿ ಪ್ರಾಚೀನ ಕಾಲದ ಶ್ರೇಷ್ಠ ಗಣಿತ ತಜ್ಞರಲ್ಲಿ ಪರಿಗಣಿಸಲಾಗಿದೆ. ಇವರು ಗಣಿತ ಶಾಸ್ತ್ರಜ್ಞರ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಎಂದು ಪರಿಗಣಿಸಲಾಗಿದೆ. ಧನ್ಯವಾದ. ಇವರು ಶಕುಂತಲಾ ದೇವಿ. ಇವರು ನವೆಂಬರ್ 4, 1929ರಂದು ಜನಿಸಿದರು. ಇವರು ಮಾನವ ಕಂಪ್ಯೂಟರ್ ಎಂದೇ ಖ್ಯಾತಿಸಿದ ವಿಶ್ವವಿಖ್ಯಾತ ಭಾರತೀಯ ಗಣಿತಶಾಸ್ತ್ರ ಬಾಲ ಪ್ರತಿಭೆಯಾಗಿ ಬೆಳಕಿಗೆ ಬಂದು ಇವರು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ವಿದ್ವಾಂಸರಾಗಿದ್ದರು. ಇವರನ್ನು ನಡೆದಾಡುವ ಕಂಪ್ಯೂಟರ್ ಎಂದು ಕರೆಯುತ್ತಾರೆ. ಇವರಿಗೆ ಗಿನ್ನೀಸ್ ವಿಶ್ವ ದಾಖಲೆಗಳಲ್ಲಿ ವಿಶ್ವ ಅತ್ಯಂತ ವೇಗದ ಮಾನವ ಕಂಪ್ಯೂಟರ್ ಪ್ರಶಸ್ತಿ ದೊರಕಿದೆ. ಇವರು ಏಪ್ರಿಲ್ 21, 2013ರಂದು ಮರಣ ಹೊಂದಿದರು. ಧನ್ಯವಾದಗಳು. ಇವರು ಇವರ ಪೂರ್ತಿ ಹೆಸರು ಕಲ್ಲೆಂಪುಯಿ ರಾಧಾಕೃಷ್ಣರಾವ್. ಇವರು ಒಬ್ಬ ಭಾರತೀಯ ಅಮೆರಿಕನ್ ಗಣಿತಜ್ಞ ಮತ್ತು ಸಂಖ್ಯಾಶಾಸ್ತ್ರ. ಅವರನ್ನು ಹಲವು ಕೊಲಂಬಿಯಾ ಗೌರವಾನ್ವಿತ ಪದವಿಗಳು ಮತ್ತು ಉತ್ಕೃಷ್ಟತೆಗಳಿಂದ ಗೌರವಿಸಲಾಗಿದೆ. ಇವರಿಗೆ 2002ರಲ್ಲಿ USA ನ್ಯಾಷನಲ್ ಮೆಡಲ್ ಆಫ್ ಸೈನ್ಸ್ ಪ್ರಶಸ್ತಿಯನ್ನು ಪಡೆದರು. ದಕ್ಷಿಣ ಏಷ್ಯಾದ ಹೃದಯ ರಕ್ತನಾಳದ ಕಾಯಿಲೆಯ ಅರಿವು ಮೂಡಿಸಲು ಕೇಂದ್ರೀಕರಿಸಿದ ಇನ್ಹಾರ್ಟ್ ಅಸೋಸಿಯೇಟ್ ಹಿರಿಯ ನೀತಿ ಮತ್ತು ಅಂಕಿ ಅಂಶಗಳ ಸಲಹೆಗಾರ ಸಿಆರ್. ಧನ್ಯವಾದಗಳು. ಇವರು ಸತ್ಯೇಂದ್ರನಾಥ್ ಬೋಸ್. ಇವರು ಭಾರತದ ಬಂಗಾಳಿ ಬೌದ್ಧ ವಿಜ್ಞಾನಿ. ಇವರು ಜನವರಿ 1, 1894ರಲ್ಲಿ ಕೋಲ್ಕತ್ತಾದಲ್ಲಿ ಜನಿಸಿದವರು. ಭಾರತೀಯ ಗಣಿತಶಾಸ್ತ್ರಜ್ಞ ಮತ್ತು ಭೌತಶಾಸ್ತ್ರಜ್ಞ ಆಲ್ಬರ್ಟ್ ಐನ್ಸ್ಟೈನ್ ಅವರೊಂದಿಗೆ ವಿದ್ಯುತ್ಕಾಂತೀಯ ವಿಕಿರಣದ ಅನಿಲದಂತಹ
ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸುವಲ್ಲಿ ಅವರಿಗೆ ಸಹಾಯ ಮಾಡಿದರು. ಇವರು ಸಿದ್ಧಾಂತಗಳು ಮತ್ತು ಏಕೀಕೃತ ಕ್ಷೇತ್ರ ಸಿದ್ಧಾಂತಕ್ಕೆ ಕೊಡುಗೆ ನೀಡಿದರು. ಧನ್ಯವಾದಗಳು. ಚಕರಕ ಚೀಚಾಚೋ ಚಕಲೋರಂ ಗಂಡೋ ವಂಡೋ ಲಕರಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಗಿಡಿಗೋ ಇಡಿಪಾಯ್ ವಿಡಿಪಾಯ್ ಚಿಕಿ ಚಕಚೋ ಗಿಲಿಗಿಲಿ ಮಲ್ ಸುಲು ಸುಲು ಮಲ್ ಮಕನಕ ಹುಕುಬುಕುರೆ ಟುಕುಬುಕುರೆ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ ಸಿಲಿ ಸಿಲಿಗೋ ಬಗಡದುಂ ಜಗಡದುಂ ಚಿಕಿ ಚಕಚೋ. देखो देखो क्या वो पेड़ है, चादर ओढ़े या खड़ा कोई. हे देखो देखो क्या वो पेड़ है, चादर ओढ़े या खड़ा कोई. बारिश है या आसमान ने छोड़ दिए हैं नल खुले कहीं. हम जैसे देखे ये जहां है वैसा ही, जैसी नजर अपनी खुल के सोचे आओ. पंख जरा फैलाओ, रंग नए बिखराओ. चलो 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 नए ख्वाब बुन ले. Pasa bam 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 bole bam chika bole aur masti mein dole bam bam bole masti mein dole bam bam bole masti mein tu dole re bam bam bole masti mein dole bam bam bole masti mein tu dole re. भला मछलियां भी क्यों उड़ती ऐसे भी सोचो ना. सोचो सूरज रोज नहाए या बाल भिगो के ये बुद्धू बनाए. हमें ये सारे तारे टिमटिमाए या फिर गुस्से में कुछ बड़बड़ाते रहे. खुल के सोचे आओ, पंख जरा फैलाओ, रंग नए बिखराओ. चलो 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 नए ख्वाब बुन ले. क्यों टैंकर फुल, आंखें बंद तो डब्बा गुल. ओए बंद दरवाजे खोल रे, हो जा बिंदास बोल रे. मैं भी हूँ तू भी है, ओ मैं भी तू भी, हम सब मिलके बम चिक बम 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 बम. ऐसी रंगों भरी अपनी दुनिया है क्यों. सोचो तो सोचो ना, प्यार से चुन के इन रंगों को किसी ने सजाया. ये संसार है जो इतनी सुंदर है अपनी दुनिया. ऊपर वाला क्या कोई कलाकार है. खुल के सोचे आओ, पंख जरा फैलाओ, रंग नए बिखराओ. चलो 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 नए ख्वाब बुन ले. बम बम बोले मस्ती में डोले,
कटेगा पल हर पल हर पल 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 हर पल कैसे कटेगा पल हर पल हर पल। दिल 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 में मची है हलचल 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 कैसे कटेगा पल हर पल कैसे कटेगा पल हर पल 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 हर पल कैसे कटेगा पल हर पल हा 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 ला 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 ला। ओ हम सफर लगता है डर रात कटे ना कभी हो सहर। इस पल में सिमटे उमर रात कटे ना कभी हो सहर। तू जो है साथ मेरे तो डगर लगे कि जैसे खूबसूरत घर। तू जो है साथ मेरे तो डगर लगे कि जैसे खूबसूरत घर। तू जो है साथ तो ये अंबर लगे कि जैसे साया हो सर पर। तेरे कांधे पर रख कर सर यूं ही कट जाए सारी उम्र। पल 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 हर पल कैसे कटेगा पल हर पल हा 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 ला 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 ला। कल क्या हो किसको खबर लगता है डर। ಲಾಸ್ಟು ಬೆಂಚಿನ ಪಾರ್ಟಿ ನಮ್ಮದು ನಮ್ದೇ ಹಾವಳಿ ಯಾರ್ನೇನ್ ಕೇಳದು. ಕುರ್ಚಿ ಹಾಕಿರೋ ಸ್ಟೇಜು ಸೆಂಟ್ರಿಗೆ ಶಿಳ್ಳೆ ಹೊಡೆಯಿರೋ ಇವರ ಎಂಟ್ರಿಗೆ. ಕಲರ್ಫುಲ್ ಹುಡುಗರೆಲ್ಲ ವೈಟ್ ಅಂಡ್ ವೈಟ್ ಅಲ್ಲಿ ಭಾಷಣ ರೆಡಿ ಇದೆ ಬಾಯ ತುದಿಯಲ್ಲಿ. ರೆಂಟಿಗೆ ತಂದ ಶಾಮಿಯಾನ ಒಳಗೆ ಕೂತು ಧೂಮಪಾನ ಹೊರಗೆ ಹೊತ್ತಾಯ್ತು ವೇಟಿಂಗ್ ಫಾರ್ ವರದಾನ. ಇರಲಿ ನಿಮ್ಮ ಮತ ನಮ್ಮ ಪಾಲಿಗೆ ಸುಳ್ಳು ಹೇಳೋರಲ್ಲ ಪ್ಯೂರ್ ನಾಲಿಗೆ. ಹಾಕಿ ಜೈಕಾರ ನಮ್ದೇ ಸರ್ಕಾರ ನಾವು ಹೆಸರಿಗಷ್ಟೇ ನಿಮ್ದೇನೆ ಅಧಿಕಾರ. ಕಣ್ಣ ಮೇಲೆ ಕೂಲಿಂಗ್ ಗ್ಲಾಸ್ ಶರ್ಟ್ ಬಟನ್ ಎರಡು ಲೂಸು ಹೊರಡೋಣ ಮೆರವಣಿಗೆ. ಹೆಗಲ ಮೇಲೆ ಕೂರಿಸೆ ಇಲ್ಲದಿದ್ರು ರ್ಯಾಂಕು ಬೆರಳ ತುದಿಗೆ ಇಂಕು ಗೆಲ್ಲೋ ಚಾನ್ಸ್ ನಮ್ದೇನೆ ಬೇಗ ಕಟ್ಔಟ್ ನಿಲ್ಲಿಸಿ. All of you sing it once again. ಲಾಸ್ಟು ಬೆಂಚಿನ ಪಾರ್ಟಿ ನಮ್ಮದು ನಮ್ದೇ ಹಾವಳಿ ಯಾರ್ನೇನ್ ಕೇಳದು. ಕುರ್ಚಿ ಹಾಕಿರೋ ಸ್ಟೇಜು ಸೆಂಟ್ರಿಗೆ ಶಿಳ್ಳೆ ಹೊಡೆಯಿರೋ ಇವರ ಎಂಟ್ರಿಗೆ. ಊರಿಗೆ ಸೌಂಡ್ ಇದೆ ಆಲ್ರೆಡಿ ಆಟಿಟ್ಯೂಡ್ ನೆಲದಿಂದ ನೂರಡೆ. ತಂದನ ನಾನೇ
2012 ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಎಂದು ಆಚರಣೆ ಮಾಡಲಾಯಿತು. ಇನ್ನೂವರೆಗೆ 2012ರಿಂದ ಇನ್ನೂವರೆಗೆ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅನ್ನು ಆಚರಣೆಗೊಳಿಸಿದವರು ಆಗಿನ ಮಾಜಿ ಪ್ರಧಾನಿಯಾದಂತಹ ಮನಮೋಹನ್ ಸಿಂಗ್ ಅವರು. ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಣೆ ತರಲಾಯಿತು. ಶ್ರೀನಿವಾಸ ರಾಮಾನುಜನ್ ಅವರಿಗೆ ಗಣಿತವೆಂದರೆ ಬಾಳೆಹಣ್ಣು ಸುಲಿದಂತೆ ಅಷ್ಟು ಸುಲಭವಾಗಿತ್ತು. ಅವರಿಗೆ ತ್ರಿಕೋನಮಿತಿ ಸಮೀಕರಣಗಳು ಅವರ ಎಲ್ಲ ಗೆಳೆಯ ಸ್ನೇಹಿತರಿಗೆ ಕಠಿಣವಾದರೆ ಅವರಿಗೆ ಬಾಳೆಹಣ್ಣು ಸುಲಿದಂತೆ ಈಸಿಯಾಗಿತ್ತು. ಇವರು 1887ರಲ್ಲಿ ಇರೋಡನ್ ಎಂಬ ಪ್ರದೇಶದಲ್ಲಿ, ತಮಿಳುನಾಡಿನ ಇರೋಡನ್ ಎಂಬ ಪ್ರದೇಶದಲ್ಲಿ ಹುಟ್ಟಿದರು. ಇಷ್ಟು ಹೇಳಿ ನಾನು ಚಿಕ್ಕನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ರಾಷ್ಟ್ರೀಯ ಗಣಿತ ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ 22ರಂದು ಆಚರಿಸಲಾಗುತ್ತದೆ. ಮಾಜಿ ಪ್ರಧಾನಮಂತ್ರಿಯಾದ ಮನಮೋಹನ್ ಸಿಂಗ್ ಅವರು ಈ ದಿನವನ್ನು ಘೋಷಿಸಿದ್ದಾರೆ. ರಾಮಾನುಜನ್ ಅವರು ಡಿಸೆಂಬರ್ 22, 1877ರಲ್ಲಿ ತಮಿಳುನಾಡಿನ ಈರೋಡನಲ್ಲಿ ಜನಿಸಿದರು. ಅವರ 125ನೇ ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸಲು ನಿರ್ಧಾರ ಮಾಡಿದರು. ರಾಮಾನುಜನಿಗೆ ಗಣಿತದ ವಿಷಯದೊಂದಿಗೆ ಇದ್ದ ಒಲವು, ಅಪಾರ ಜ್ಞಾನದಿಂದಾಗಿ ಈ ಕೀರ್ತಿಗೆ ಪಾತ್ರರಾಗಿದ್ದ ರಾಮಾನುಜನಿಗೆ 1918ರಲ್ಲಿ ಅತಿ ಕಿರಿಯ ವಯಸ್ಸಿನಲ್ಲಿ ರಾಮಾನುಜನಿಗೆ ಸಣ್ಣ ಚಿಕ್ಕ ವಯಸ್ಸಿನಲ್ಲಿ ಗಣಿತದ ಮೇಲೆ ಅಪಾರ ಪ್ರೀತಿ, ಅಪಾರ ಒಲವು ಇರುತ್ತದೆ. ಆ ಕಾರಣದಿಂದ ಈ ಕೀರ್ತಿಗೆ ರಾಷ್ಟ್ರೀಯ ಗಣಿತ ದಿನವನ್ನು ಅವರ ಜನ್ಮದಿನವನ್ನಾಗಿ ಆಚರಿಸಲಾಗುತ್ತದೆ. ಗಣಿತಶಾಸ್ತ್ರಜ್ಞ ಎಂದರೆ ರಾಮಾನುಜನವರು ಎಂದು ಹೇಳಬಹುದು. ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ರಾಷ್ಟ್ರೀಯ ಗಣಿತ ದಿನಾಚರಣೆಯ ಶುಭಾಶಯಗಳು. ಸ್ನೇಹಿತರೆ, ನಾವು ಪ್ರತಿ ವರ್ಷ ಡಿಸೆಂಬರ್ 22ರಂದು ರಾಷ್ಟ್ರೀಯ ಗಣಿತ ದಿನವೆಂದು ಆಚರಿಸುತ್ತೇವೆ. ನೀವು ಯೋಚನೆ ಮಾಡ್ಬೋದು ಸ್ನೇಹಿತರೆ, ಡಿಸೆಂಬರ್ 22ರಂದೇ ರಾಷ್ಟ್ರೀಯ ಗಣಿತ ದಿನವೆಂದು ಎದಕ್ಕೆ ಆಚರಿಸ್ತಾರೆ ಅಂತ ನಾನು ಹೇಳ್ತೀನಿ. ಡಿಸೆಂಬರ್ 22 ಭಾರತದ ಪ್ರಸಿದ್ಧ ಗಣಿತಜ್ಞ ಅಂತ ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮದಿನ. ಅವರು ಗಣಿತ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಗೌರವಿಸುವ ಸಲುವಾಗಿ ಡಿಸೆಂಬರ್ 22ರಂದು ರಾಷ್ಟ್ರೀಯ ಗಣಿತ ದಿನವೆಂದು ಆಚರಿಸಲು ಪ್ರಾರಂಭಿಸಿದೆ. ಮತ್ತು ಈ ದಿನವನ್ನು ರಾಷ್ಟ್ರೀಯ ಗಣಿತ ದಿನವೆಂದೇ ಆಚರಿಸಬೇಕಂತ ಘೋಷಿಸಿದವರು ಯಾರು ಅಂತ ಕೇಳ್ತಿರಲ್ಲ. ಈ ದಿನವನ್ನು ರಾಷ್ಟ್ರೀಯ ಗಣಿತ ದಿನ ಎಂದು ಆಚರಿಸಲು ಘೋಷಿಸಿದವರು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು. ಅಂದರೆ ಗಣಿತ ಕ್ಷೇತ್ರಕ್ಕೆ ಶ್ರೀನಿವಾಸ ರಾಮಾನುಜನ್ ಅವರ ಕೊಡುಗೆ ಯಾವ ರೀತಿ ಇದೆ ಅಂದರೆ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಗಣಿತ ದಿನವೆಂದು ಆಚರಿಸ್ತಾ ಇದ್ದಾರೆ ಅಂತ ಅಂದರೆ ಅವರು ಗಣಿತ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ತುಂಬ ಅಪಾರವಾಗಿದೆ ಅಂತ ನೀವು ತಿಳಿಯಬಹುದು ಸ್ನೇಹಿತರೆ. ಮತ್ತು ಈ ದಿನದ ಆಚರಣೆಯ ಇನ್ನೊಂದು ಉದ್ದೇಶ ಏನಂದರೆ ಈಗಿನ ಯುವ ಪೀಳಿಗೆಗೆ ಗಣಿತದ ವಿಶೇಷತೆ ಮತ್ತು ಮುಂದಿನ ಅದರ ಉದ್ದೇಶವನ್ನು ತಿಳಿಸಿಕೊಡುವ ಸಲುವಾಗಿ ಈ ದಿನವನ್ನು ರಾಷ್ಟ್ರೀಯ ಗಣಿತ ದಿನವೆಂದು ಆಚರಿಸುತ್ತೇವೆ. ನೀವು ಯೋಚನೆ ಮಾಡ್ಬೋದು ಸ್ನೇಹಿತರೆ, ನಮ್ಮ ಜೀವನದ ಯಾವ ದಿನವಾಗಲಿ ಅಥವಾ ಪ್ರಪಂಚದ ಯಾವುದೇ ಮೂಲೆಯಲ್ಲಾಗಲಿ ಗಣಿತವಿಲ್ಲದ ದಿನವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನೀವು ಬೆಳಗ್ಗೆ ಹೇಳ್ಬೇಕಾದ್ರೂ ಸಹ ನೋಡ್ತೀರಿ, ಎದ್ದ ನಂತರ ಟೈಮ್ ಎಷ್ಟಾಗಿದೆ ಅಂತ ನೀವು ನೋಡ್ತಿರಲ್ಲ ಸ್ನೇಹಿತರೆ. ಅಂದರೆ ನಾವು ದಿನವನ್ನು ಪ್ರಾರಂಭಿಸುವ ಮೂಲದಿಂದಲೂ ಸಹ ಗಣಿತ ಪ್ರಾರಂಭವಾಗ್ತದೆ ಅಂತ ಹೇಳ್ತೀವಿ. ಗಣಿತವು ವಿಶ್ವಮಯವಾಗುವುದು ಎಂದು ಹೇಳ್ತಾ ನನ್ನ ಚಿಕ್ಕ ಭಾಷೆ ಮುಗಿಸ್ತೀನಿ. ಜೈ ಹಿಂದ್. ಎಲ್ಲರಿಗೂ ಶುಭೋದಯ. ನಾವು ಸರ್ಕಾರಿ ಪ್ರೌಢಶಾಲೆ ಜಾಗೃತಿ ಶಾಲೆ ವಿದ್ಯಾರ್ಥಿಗಳು ಅಂದರೆ ಯಾಂಕಿಗಳ ಮಹಾರಾಜ ಯಾರು ಎಂಬ ಶೀರ್ಷಿಕೆಯನ್ನು ನಿಮ್ಮ ಮುಂದೆ ಉಣಬಡಿಸುತ್ತಿದ್ದೇವೆ. ಯಾಂಕಿಗಳ ನಾವೆಲ್ಲ ಯಾಂಕಿಗಳು. ನೀವು ಯಾವ ವಿಷಯ ಸಲುವಾಗಿ ಆಡ್ತೀರಾ? ಯಾಂಕಿಗಳ ಮಹಾರಾಜ ಮತ್ತು ಮಹಾರಾಣಿ ಯಾರು ಎಂಬುದು, ಈ ಸಿಂಹಾಸನ ಮೇಲೆ ಅಧಿಕಾರ ಯಾರಿದೆ ಎಂಬುವ ಕಾರಣವಾಗಿ ನಾವೆಲ್ಲ ಜಗಳ ನಡೆದಿದ್ದೇವೆ. ನೀವು ಈಗ ಜಗಳ ಆಡೋದನ್ನು
ದೇಶದಲ್ಲಿ ಹರಿಯುವ ನದಿಗಳು 9. ನಾವು ತಿನ್ನುವ ಸಿರಿಧಾನ್ಯಗಳಿರುವುದು 9. ಒಬ್ಬ ತಾಯಿಯ ಗರ್ಭದಲ್ಲಿ ಮಗುವಿರುವುದು 9 ತಿಂಗಳು. ಹಾಗಾಗಿ ಈ ಸಿಂಹಾಸನದ ಮೇಲೆ ನಾನೇ ಕುಳಿತುಕೊಳ್ಳುತ್ತೇನೆ. ನಾನು 0 ಮಹಾರಾಜ. ಏನು ಹೇಳ್ತೀಯ? ನಮಗೆಲ್ಲರಿಗೂ ಬೆಲೆ ಇದೆ, ಆದರೆ ನಿಮಗೆ ಬೆಲೆನೇ ಇಲ್ಲ. ಹೇಗೆ ಮಹಾರಾಜ? ಓ ಹಾಗ ನೋಡಿ. ಈಗ ಫ್ರೆಂಡ್ಸ್, ನಿಮ್ಮ 2 ಕೈಯಲ್ಲಿ ಎತ್ತಿಕೊಳ್ಳಿ. ಒಂದು ಕೈಯಲ್ಲಿ ಒಂದು ವಸ್ತುವನ್ನು ಹಿಡಿದು ಇನ್ನೊಂದು ಕೈಯಲ್ಲಿ ಏನೂ ಇಲ್ಲದ್ರೆ ಅದು 0 ಅರ್ಥ. ಅಷ್ಟೇ ಅಲ್ಲ, ನಾನು ನಿಮ್ಮ ಒಬ್ಬೊಬ್ಬರ ಬೆಲೆಯನ್ನು ಸಹ ಹೆಚ್ಚಿಸುತ್ತೇನೆ. ನೀನು ಏನು ಹೇಳ್ತೀಯ? ನೀನು ನಮ್ಮೆಲ್ಲ ಬೆಲೆಯನ್ನು ಹೆಚ್ಚಿಸುತ್ತೀಯಾ? ನೀನು ಏನು ನಮ್ಮ ಬೆಲೆಯನ್ನು ಹೆಚ್ಚಿಸಿದರೆ ನಮ್ಮ ಬೆಲೆ ಹೆಚ್ಚಿಸುವುದು ಹೇಗೆ? ಓ ಹಾಗ ನೋಡೋಣ. ಬಂದು ನನ್ನ ಪಕ್ಕದಲ್ಲಿ ನಿಂತುಕೋ. ಈಗ ಎಲ್ಲರೂ ಓದಿ. ನೋಡಿ, ನಾನು ನಿಮ್ಮ ಒಬ್ಬೊಬ್ಬರ ಬೆಲೆಯನ್ನು ಸಹ ಹೆಚ್ಚಿಸುತ್ತೇನೆ. ಹಾಗಾಗಿ ಈ ಸಿಂಹಾಸನದ ಮೇಲೆ ಕೂರುವ ಅಧಿಕಾರ ನನಗೆ ಮಾತ್ರ ಇದೆ. ನಾನೇ ಕೂರುತ್ತೇನೆ. ಈಗ ನಾನು ಈ ಸಿಂಹಾಸನದ ಮಹಾರಾಣಿ. ನಾನೇ ಕೂರುತ್ತೇನೆ. ಗಣಿತ ಲೋಕಕ್ಕೆ ಜಯವಾಗಲಿ. ಗಣಿತ ಲೋಕಕ್ಕೆ ಜಯವಾಗಲಿ. ಗಣಿತ ಲೋಕಕ್ಕೆ ಜಯವಾಗಲಿ. ಇವಳ ಹೆಸರು 1, ಇವಳ ಮೂಗು 1, 0 ಇವಳ ಹಿಂದೆ, ಅವಳು ಇದರ ಮುಂದೆ. 0ಗಿಂತ 1 ದೊಡ್ಡದು, 1ಕ್ಕಿಂತ 0 ಚಿಕ್ಕದು. ಜಂಜನ 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 ಜನ. ಇವಳ ಹೆಸರು 2, ಇವಳ ಕಣ್ಣುಗಳು 2, 1 ಇವನ ಹಿಂದೆ, ಇವಳು ಅದರ ಮುಂದೆ. 1ಕ್ಕಿಂತ 2 ದೊಡ್ಡದು, 2ಕ್ಕಿಂತ 1 ಚಿಕ್ಕದು. ಜಂಜನ 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 ಜನ. ಜಂಜನ 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 ಜನ. ಇವಳ ಹೆಸರು 3, ಶಿವನ ಕಣ್ಣು 3, 2 ಇವಳ ಹಿಂದೆ, ಇವಳು ಅದರ ಮುಂದೆ. 2ಕ್ಕಿಂತ 3 ದೊಡ್ಡದು, 3ಕ್ಕಿಂತ 2 ಚಿಕ್ಕದು. ಜಂಜನ 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 ಜನ. ಜಂಜನ 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 ಜನ. ಇವಳ ಹೆಸರು 4, ಮಚದ ಕಾಲು 4, 3 ಇವಳ ಹಿಂದೆ, ಇವಳು ಅದರ ಮುಂದೆ. 3ಕ್ಕಿಂತ 4 ದೊಡ್ಡದು, 4ಕ್ಕಿಂತ 3 ಚಿಕ್ಕದು. ಜಂಜನ 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 ಜನ. ಜಂಜನ 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 ಜನ. ಇವಳ ಹೆಸರು 5, ಕೈ ಬೆರಳು 5, 4 ಇವಳ ಮುಂದೆ, ಇವಳು ಅದರ ಮುಂದೆ. 4ಕ್ಕಿಂತ 5 ದೊಡ್ಡದು, 5ಕ್ಕಿಂತ 4 ಚಿಕ್ಕದು. ಜಂಜನ 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 ಜನ. ಜಂಜನ 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 ಜನ. ಇವಳ ಹೆಸರು 6, ಬಸ್ನ ಚಕ್ರ 6, 5 ಇವಳ ಹಿಂದೆ, ಇವಳು ಅದರ ಮುಂದೆ. 5ಕ್ಕಿಂತ 6 ದೊಡ್ಡದು, 6ಕ್ಕಿಂತ 5 ಚಿಕ್ಕದು. ಜಂಜನ 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 ಜನ. ಜಂಜನ 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 ಜನ. ಇವಳ ಹೆಸರು 7, ಸಪ್ತಪದಿಗಳು 7, 6 ಇವಳ ಹಿಂದೆ, ಇವಳು ಅದರ ಮುಂದೆ. 6ಕ್ಕಿಂತ 7 ದೊಡ್ಡದು, 7ಕ್ಕಿಂತ 6 ಚಿಕ್ಕದು. ಜಂಜನ 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 ಜನ. ಇವಳ ಹೆಸರು 8, ದಿಕ್ಕುಗಳು 8, 7 ಇವಳ ಹಿಂದೆ, ಇವಳು ಅದರ ಮುಂದೆ. 7ಕ್ಕಿಂತ 8 ದೊಡ್ಡದು, 8ಕ್ಕಿಂತ 7 ಚಿಕ್ಕದು. ಜಂಜನ 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 ಜನ. ಜಂಜನ 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 ಜನ. ಇವಳ ಹೆಸರು 9, ಸಿರಿಧಾನ್ಯಗಳು 9, 8 ಇವಳ ಹಿಂದೆ, ಇವಳು ಅದರ ಮುಂದೆ. 8ಕ್ಕಿಂತ 9 ಚಿಕ್ಕದು, 9ಕ್ಕಿಂತ 8 ಚಿಕ್ಕದು. ಜಂಜನ 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 ಜನ. ಜಂಜನ 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 ಜನ. ಜಂಜನ ಜಂಜನ ಜನ. ಇವನ ಹೆಸರು 10, ರಾಮನ ತಲೆ 10, 9 ಇವನ ಹಿಂದೆ, ಇವಳು ಅದರ ಮುಂದೆ. 9ಕ್ಕಿಂತ 10 ದೊಡ್ಡದು, 10ಕ್ಕಿಂತ 9 ಚಿಕ್ಕದು. ಜಂಜನ 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 ಜನ. ಜಂಜನ 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 ಜನ.
ಗಣಿತವು ವಿಶ್ವಕ್ಕಿಂತ ಹೆಚ್ಚು ವ್ಯಾಪ್ತಿಯನ್ನು ಹೊಂದಿದ್ದು ಹೇಗೆ ಅಂತ ಕೇಳಿದ್ರೆ, ಭೂಮಿ ಮೇಲೆ ಜಲ, ವಾಯು ಮತ್ತು ನೆಲ ಇಲ್ಲದಿದ್ದರೆ ಹೀಗೆ ಕಲ್ಪಿಸಿಕೊಳ್ಳಲು ಸಾಧ್ಯವಿದೆಯಾ? ಇಲ್ಲ ಅಲ್ವಾ? ಹಾಗೆ ಸಹ ವಿಶ್ವದ ಯಾವುದೇ ಮೂಲೆಯಲ್ಲಿ ಸಹ ಗಣಿತ ಇಲ್ಲ ಅಂತ ನಾವು ಕಲ್ಪಿಸಿಕೊಳ್ಳುವುದು ತಪ್ಪಾಗುತ್ತೆ. ಆದ್ದರಿಂದ ಗಣಿತವು ವಿಶ್ವಮಯವಾದದ್ದು. ಧನ್ಯವಾದಗಳು. ಚಕರಕ ಚೀಚಾಚೋ ಚಕಲೋರಂ ಗಂಡೋ ವಂಡೋ ಲಕರಕಟಂ ಅಕ್ಕೋ ಟಕ್ಕೋ ಇಡಿಗಿಡಿಗಿಡಿಗೋ ಇಡಿಪಾಯ್ ವಿಡಿಪಾಯ್ ಚಿಕಿಚಕಚೋ ಗಿಲಿಗಿಲಿ ಮಲ್ ಸುಲು ಮಲ್ ಮಕನಕ ಹುಕುಬುಕುರೆ ಟುಕುಬುಕುರೆ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ ಸಿಲಿ ಸಿಲಿಗೋ ಬಗಡದುಂ ಜಗಡದುಂ ಚಿಕಿಚಕಚೋ. देखो देखो क्या वो पेड़ है, चादर ओढ़े या खड़ा कोई। हे देखो देखो क्या वो पेड़ है, चादर ओढ़े या खड़ा कोई। बारिश है या आसमान ने छोड़ दिए हैं नल खुले कहीं। हाँ हम जैसे देखे ये जहां है वैसा ही, जैसी नजर अपनी खुल के सोचे आओ, पंख जरा फैलाओ, रंग नए बिखराओ, चलो 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 नए ख्वाब बुन ले। मस्ती में डोले बम बम बोले, मस्ती में तू डोल रे। बम बम बोले मस्ती में डोले, बम बम बोले मस्ती में तू डोल रे। भला मछलियां भी क्यों उड़ती नहीं, ऐसे भी सोचो ना, सोचो सूरज रोज नहाए या बाल भिगो के ये बुद्धू बनाए, हमें ये सारे तारे टिमटिमाए या फिर गुस्से में कुछ बड़बड़ाते रहे। खुल के सोचे आओ, पंख जरा फैलाओ, रंग नए बिखराओ, चलो 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 नए ख्वाब बुन ले। क्यों टैंकर फुल, आंखें बंद तो डब्बा गुल, ओए बंद दरवाजे खोल रे, हो जा बिंदास बोल रे। मैं भी हूँ तू भी है, ओ मैं भी तू भी, हम सब मिलके बम चिक बम 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 बम। ऐसी रंगों भरी अपनी दुनिया है क्यों, सोचो तो सोचो ना, प्यार से चुन के इन रंगों को किसी ने सजाया। ये संसार है जो इतनी सुंदर है अपनी दुनिया, ऊपर वाला क्या कोई कलाकार है। खुल के सोचे आओ, पंख जरा फैलाओ,
चलो 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 नए ख्वाब बुन ले। बम बम बोले मस्ती में डोले, बम बम बोले मस्ती में तू डोल रे। बम बम बोले मस्ती में डोले, बम बम बोले मस्ती में तू डोल रे। बम बम बोले मस्ती में डोले, बम बम बोले मस्ती में तू डोल रे। बम बम बोले मस्ती में डोले, बम बम बोले मस्ती में तू डोल रे। पल 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 हर पल कैसे कटेगा पल हर पल 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 हर पल कैसे कटेगा पल हर पल। दिल 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 में मची है हलचल हलचल हलचल। कैसे कटेगा पल हर पल, कैसे कटेगा पल हर पल। पल 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 हर पल कैसे कटेगा पल हर पल। हाँ 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 ला 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 ला। ओ हम सफर लगता है डर, रात कटे ना कभी हो सहर। इस पल में सिमटे उम्र, रात कटे ना कभी हो सहर। तू जो है साथ मेरे तो डगर लगे कि जैसे खूबसूरत घर। तू जो है साथ मेरे तो डगर लगे कि जैसे खूबसूरत घर। तू जो है साथ तो ये अंबर लगे कि जैसे साया हो सर पर। तेरे कांधे पर रख कर सर यूं ही कट जाए सारी उम्र। पल 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 हर पल कैसे कटेगा पल हर पल। हाँ 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 ला 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 ला। कल क्या हो किसको खबर, लगता है डर, लगता है डर। इस पल में सिमटे उम्र, रात कटे ना कभी हो सहर।